ಚಿಕ್ಕಮಗಳೂರು ಪರಿಷತ್ ಫಲಿತಾಂಶ ಘೋಷಿಸಿದೆ ಹೈಕೋರ್ಟ್. ಬಿಜೆಪಿಯ ಪ್ರಾಣೇಶ್ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಗಾಯತ್ರಿಗೆ ಗೆಲುವಾಗಿದ್ದು, ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಫಲಿತಾಂಶವನ್ನ ಹೈಕೋರ್ಟ್ ಘೋಷಿಸಿದೆ. 9 ಮತಗಳಿಂದ ಗಾಯತ್ರಿ ಶಾಂತೇಗೌಡಗೆ ಗೆಲುವಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಗಾಯತ್ರಿ ಶಾಂತೇಗೌಡ 1183 ಮತ ಅಂತ ಕೋರ್ಟ್ ಘೋಷಿಸಿದೆ. 1174 ಮತ ಪಡೆದ ಬಿಜೆಪಿ ಅಭ್ಯರ್ಥಿ ಪ್ರಾಣೇಶ್ ಸೋಲು ಅಂತ ಕೋರ್ಟ್ ಘೋಷಿಸಿದೆ. ನಾಮನಿರ್ದೇಶಿತರ ಮತ ಪ್ರಶ್ನಿಸಿ ಕೋರ್ಟ್ ಮೊರೆ ಹೋಗಿದ್ರು ಗಾಯತ್ರಿ. ನಾಮನಿರ್ದೇಶಿತ ಮತ ಪ್ರತ್ಯೇಕಿಸಿ ಮತ ಎಣಿಕೆಗೆ ಹೈಕೋರ್ಟ್ ಸೂಚಿಸಿತ್ತು. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಪ್ರಾಣೇಶ್. ಕಾಂಗ್ರೆಸ್ ಅಭ್ಯರ್ಥಿ ಗಾಯತ್ರಿಗೆ ಗೆಲುವಾಗಿದ್ದು, ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಫಲಿತಾಂಶವನ್ನ ಹೈಕೋರ್ಟ್ ಘೋಷಿಸಿದೆ. 9 ಮತಗಳಿಂದ ಗಾಯತ್ರಿ ಶಾಂತೇಗೌಡಗೆ ಗೆಲುವಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಗಾಯತ್ರಿ ಶಾಂತೇಗೌಡ 1183 ಮತ ಅಂತ ಕೋರ್ಟ್ ಘೋಷಿಸಿದೆ. 1174 ಮತ ಪಡೆದ ಬಿಜೆಪಿ ಅಭ್ಯರ್ಥಿ ಪ್ರಾಣೇಶ್ ಸೋಲು ಅಂತ ಕೋರ್ಟ್ ಘೋಷಿಸಿದೆ. ನಾಮನಿರ್ದೇಶಿತರ ಮತ ಪ್ರಶ್ನಿಸಿ ಕೋರ್ಟ್ ಮೊರೆ ಹೋಗಿದ್ರು ಗಾಯತ್ರಿ. ನಾಮನಿರ್ದೇಶಿತ ಮತ ಪ್ರತ್ಯೇಕಿಸಿ ಮತ ಎಣಿಕೆಗೆ ಹೈಕೋರ್ಟ್ ಸೂಚಿಸಿತ್ತು. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಪ್ರಾಣೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.